ಈಗ ನಿಮ್ಗೆಲ್ಲರೂ ಗೊತ್ತಿದೆ ನಾವು ಏನಕ್ಕೆ ಸೇರಿದ್ದೀವಿ ಅಂತ. ಇದೊಂದು ಮಹಾಭಾರತ ಯುದ್ಧ 14ನೇ ತಾರೀಕು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ಧರ್ಮನೇ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು ಅಂದರೆ ನಮ್ಮ ಬಸವರಾಜ್ ಅವರು ಏನು ಹೇಳಿದ್ರು, ನಾನು 89-90ರಿಂದ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ ಇದ್ದೀನಿ. ನನ್ನ ಜೀವನನೇ ಕಾಂಟ್ರಾಕ್ಟಿಂದ. ನಾನು ಇವತ್ತು ಉದ್ಧಾರ ಆಗಿರೋದು ಕಾಂಟ್ರಾಕ್ಟಿಂದ. ನನ್ನ ಮಕ್ಕಳು US ಅಲ್ಲಿ ಯುರೋಪಲ್ಲಿ ಇರೋದು ಈ ಕಾಂಟ್ರಾಕ್ಟ್ ಈ ಕಾಂಟ್ರಾಕ್ಟ್ ಚಾಮುಂಡಮ್ಮನ ಒಂದು ಭಿಕ್ಷೆಯಿಂದ ನನ್ನ ಮಕ್ಕಳಲ್ಲಿ ಹೈಯರ್ ಸ್ಟಡೀಸ್ ಮಾಡಿ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಾನು ಈ ಕಾಂಟ್ರಾಕ್ಟ್ ವೃತ್ತಿ, ಈ ವೃತ್ತಿನೇ ನನಗೆ ಎಲ್ಲ ರೀತಿಯಲ್ಲೂ ಅಂಥ ವೃತ್ತಿಗೆ ನಾವು ಈ ವೃತ್ತಿನ ಗುರುತಿಸಿದ್ದು ಯಾರು? ರಮೇಶನ. ಇಷ್ಟು ವರ್ಷದಲ್ಲಿ ಸಂಘ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರನ್ನು ಹೇಳ್ಬೇಡಿ. ಈಗ ಆಯಿತು, ಒಂದೇ ಒಂದು ಮಾತು ಕೇಳ್ತೀನಿ ಇಲ್ಲಿರೋ ನಮ್ಮ ಸ್ನೇಹಿತರಿಗೆ. SMK ತಂಡದಲ್ಲಿ ಯಾರಪ್ಪ ಲೀಡರ್ ಇದ್ದಾರೆ? ಯಾರಿದ್ದಾರೆ ಹೇಳ್ರಿ? ರಮೇಶಣ್ಣ ಇದ್ದಂಗೆ, ಮಲ್ಲಿಕಾರ್ಜುನ ಇದ್ದಂಗೆ, ಚಂದ್ರಬಾಬು ಇದ್ದಂಗೆ. ಇವ್ರು 3 ಜನ ಯಾವತ್ತನ್ನ ಫೋನ್ ಮಾಡ್ರಿ, ಎನಿ ಟೈಮ್ 24x7. ಇವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಹೇಳ್ಬಿಡ್ರಿ. ನಾನು ಇವತ್ತಿಗೆ ಕತ್ತು ಕುಯ್ಕೊಬಿಡ್ತೀನಿ ಎಲ್ಲಾದ್ರೂ. ಇಂಥ ಲೀಡರ್ ನಾವು ಬಿಟ್ಕೊಟ್ರೆ ನಮ್ಮಷ್ಟು ಮೂರ್ಖರೇ ಇಲ್ಲ. ಆಮೇಲೆ ಇನ್ನೊಂದೊಂದು ಹೇಳ್ತೀನಿ ಕೇಳಿ. ಗೌರಿಬಿದ್ದೂರು ಸ್ವಚ್ಛಂದವಾಗಿತ್ತು, ನಮ್ಮೆಲ್ಲರ ಅಸೋಸಿಯೇಷನ್ ಯೂನಿಯನ್ ಚೆನ್ನಾಗಿತ್ತು. SMK ಅವ್ರು ಬಂದರು, ಒಂದಿಬ್ಬರು 3 ಕುಡಿಸಿದ್ರು, 8 ಜನಕ್ಕೆ ಹಾಳು ಮಾಡಿಕ್ಕಿದ್ದಾರೆ. ಯಾರಿಂದ ಆಯ್ತಿದೋ? SMK ಅವರಿಂದ ಬಂದು ಎಲ್ಲ ಹುಡುಗರು ಇನ್ನು ಮೀಸೆನೆ ಬರ್ತಿಲ್ಲ ಅವ್ರಿಗೆ. ನಿಜಾನ ಇದು ಅವ್ರಿಗೆ ಹೇಳ್ರಿ ನೀವು. ಅಲ್ಲ ಮುಂದೆ ಮಾತಾಡೋದಲ್ಲ, ನಿಜಾನ ಸುಳ್ಳು ಇಲ್ಲ. ಸುಳ್ಳಾದ್ರೆ ಅಜಿತ್ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ, ಕೂತ್ಕೊಳ್ಳ. ನಾನು ತಲೆ ತಪ್ಪಿಸ್ತೀನಿ. ನಿಜಾನ ಯಾರಪ್ಪ ಕಾರಣ ಇದಕ್ಕೆ? ಏನ್ ತಗೊಂಡು ಹಾಕ್ಬೇಕು? ಸ್ಟ್ರೈಟ್ ಆಗಿ ಹೇಳ್ತೀನಿ ನಾನು. ನನಗೇನು ಯಾರಿಂದ ಏನು ಹಾಕ್ಬೇಕಾಗಿದ್ದಿಲ್ಲ. ನಮ್ಮ ತಾಲೂಕು ಅಧ್ಯಕ್ಷರೇ ಯಾಕೆ ಮಾಡಿದ್ದು? SMK ಅವ್ರು ಬಂದ್ರು ಸಾಯಂಕಾಲ 7:30 ಕಲ್ಲಾಂತೇಶ್ವರ ದೇವಸ್ಥಾನದಲ್ಲಿ ಪಾರ್ಟಿ ಇಟ್ಕೊಂಡ್ರು, ದುಡ್ಡು ಕೊಟ್ಟು ಅಧ್ಯಕ್ಷ ನಮ್ಮಲ್ಲಿ ಮೆಂಬರ್ 2 ನಮ್ಮ ಇದ್ರಲ್ಲಿ ಇರೋರೆ. ಲಾಸ್ಟ್ ಟೈಮ್ ಆರಾಮ್ ತಂಡಕ್ಕೆ MC ಮೆಂಬರ್ ಮಾಡಿದ್ರು, ಮಾಜಿ ಸೆಕ್ರೆಟರಿ, ಮಾಜಿ ಅಧ್ಯಕ್ಷ ಅವರೇ ಹೋಗ್ಬಿಟ್ರು. ಈಗ ಅದು ಅಲ್ಲದೆ ಈ 3 ವರ್ಷದಲ್ಲಿ ನಮ್ಮ ಕಷ್ಟ ಸುಖ ಎಷ್ಟೋ ಆಗಿದೆ ಗೋರಿಬ್ನೂರಲ್ಲಿ. ಯಾರಾದ್ರೂ ಒಬ್ರು ನಾವು SMK ತಂಡದವರು ನಾವು ಇದ್ದೀವಿ, ನಿಮ್ಗೆ ಏನ್ ಕಷ್ಟ ಅಂತ ಈ ನಮ್ಮ ಕಾಂಟ್ರಾಕ್ಟ್ ಯಾರಾದ್ರೂ ಫೋನ್ ಮಾಡಿ ಕೇಳಿ. ಬಸವರಾಜ್ ಮೂರ್ತಿಯವರೇ 3 ವರ್ಷ ಅಲ್ಲ, ಅವ್ರು ಹುಟ್ಟಿದಾಗಲಿಂದ ಗೋರಿಬಿದ್ರಿಗೆ ಬಂದೇ ಇಲ್ಲ. ಯಾರು ಹೇಳಿ? ನಾನು ನೋಡಿದ್ದೀನಿ ಅಂತ ಹೇಳಿದ್ರು. ಯಾರು ಹೇಳ್ಬಿಡಿ, ಇಷ್ಟು ಜನ ಕಾಂಟ್ರಾಕ್ಟ್ ರಮೇಶ್ ಅವರು ಬಂದಾಗಿಂದ ಇಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ. ರಮೇಶ್ ಅಂದ್ರೆ ಅಣ್ಣ ಹಿಂಗೆ ಮಾಡಿ, ಇದಕ್ಕೆ ಹಿಂಗೆ ಮಾಡೋಣ, ಇಮ್ಡಿಯೇಟ್ ಆಗಿ ಅದಕ್ಕೆ ಆಕ್ಷನ್ ಕೊಡೋರು, ನಮ್ಗೆ ಸಪೋರ್ಟ್ ಮಾಡೋರು. ನಮ್ಗೆ ಏನಕ್ಕೆ ಆದ್ರೆ ಒಳ್ಳೇದಕ್ಕೂ ಇಲ್ಲ, ಕೆಟ್ಟದಕ್ಕೂ ಇಲ್ಲ, ಅವರು ಏನಕ್ಕೂ ಇಲ್ಲ. ಇಲ್ಲಂತ ಒಬ್ಬ ಲೀಡರ್ನ ನಮ್ಮ ಕಷ್ಟಕ್ಕೆ ಒಂದಕ್ಕೂ ಮಾತಾಡಿಲ್ಲ. ಯಾಕೆ ಹಿಂಗಾಯ್ತು ಅಂತ ಅವ್ರೇನು ಸಪೋರ್ಟ್ ಮಾಡೋದು ಬೇಡ, ಯಾಕೆ ಹಿಂಗಾಯ್ತು ಅಂತ ಕೇಳಿದವರಿಲ್ಲ. ಇವತ್ತು ನಾನೇ ಅಲ್ಲ, ನೀವಿರ್ಬೋದು, ಇನ್ನೊಬ್ರು ಇರ್ಬೋದು, ಎನಿ ಬೆಸ್ಕಾಂ ಆಫೀಸ್, ಚೆಸ್ಕಾಂ ಎಲ್ಲ 4 ಸಬ್ ಡಿವಿಷನ್, 4 ಡಿವಿಷನ್ ಇರೋದು. ಯಾರಮ್ಮ ಹೋಗಿ ಕೆಲಸ ಆಗಿಲ್ಲ ಅಂದ್ರೆ ರಮೇಶನಿಗೆ ಹೇಳ್ತೀನಿ ಅಂದ್ರೆ ಗಡ್ಡ ಅನ್ನೋರಿರ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಹೋದ್ರೆ ಸೀತಾರಾಮನ್ ಗೊತ್ತು, ಬಸವರಾಜ್ ಗೊತ್ತು, ಮೂರ್ತಿಗೆ ಗೊತ್ತು. ನಾನು ರಮೇಶನ ಹೆಸರು ಹೇಳಿದೆ, ಸರ್ ನೀವು ಕೇಳೋದು ಆಗಿಲ್ಲ ಅಂತ ಹೇಳಿ ನಾವು ಅಧ್ಯಕ್ಷರನ್ನು ಹೇಳ್ತೀವಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಬಂದ್ರಿ ಎಷ್ಟು ಅವ್ರಿಗೆ ಫಂಡ್ ರಿಲೀಸ್ ಮಾಡಬೇಕು ಸರ್? ನೀವು ಮಾಡೋಲ್ಲ ಬಿಡಿ ಸರ್, ಸುಮ್ಮನೆ ಸುಳ್ಳು ಹೇಳ್ತೀನಿ. ನಾನು ಹಿಂದೆ ಅಲ್ಲೇ ರಮೇಶನ್ ಫೋನ್ ಮಾಡೋದು, ನಾನು ಫೋನ್ ರಿಸೀವ್ ಮಾಡೋದು. ಏನಪ್ಪ చెప్ప ಹೇಳು ಸರ್ ಕೇಳಿ. ಎಂತ ಲಕ್ಷ ನಾವು ಬರೋಷ್ಟು